ಪರಿಶ್ರಮಕ್ಕೆ ಪರ್ಯಾಯವಾದುದಿಲ್ಲ, ಶ್ರಮಕ್ಕೆ ತಕ್ಕ ಫಲ ಭವಿಷ್ಯದಲ್ಲಿ ದೊರೆಯಲಿದೆ ಎಂದು ಮಂಗಳೂರಿನ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ತರಬೇತುದಾರ ಹಾಗೂ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕ ಡಾ ಪ್ರಶಾಂತ್ ರಾವ್ ಅವರು ಹೇಳಿದರು. ವಿರಾಜಪೇಟೆಯ ಸಂತ ಅನ್ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಚಾಣಕ್ಯ ಕೋಚಿಂಗ್ ಸೆಂಟರ್ ವತಿಯಿಂದ ಆಯೋಜಿಸಿದ ಸಿಇಟಿ, ಜೆಇಇ ಹಾಗೂ ನೀಟ್ನ ಉಚಿತ ಕಾರ್ಯಾಗಾರ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸರಿಸಮನಾಗಿ ಅಂಕಗಳನ್ನು ಗಳಿಸುತ್ತಾರೆ. ಆದರೆ ಸಿಇಟಿ, ಜೆಇಇ ಹಾಗೂ ನೀಟ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತ ಸಾಕಷ್ಟು ಹಿಂದುಳಿಯುತ್ತಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯ ಕಡೆಗೆ ಹೆಚ್ಚಿನ ಒತ್ತನ್ನು ನೀಡಿ ಪ್ರಥಮ ಪಿಯುಸಿಯಿಂದಲೇ ಅಗತ್ಯ ಸಿದ್ಧತೆಯನ್ನು ಕೈಗೊಂಡರೆ ಯಶಸ್ಸು ಸಾಧ್ಯ. ವಿದ್ಯಾರ್ಥಿಯೊಬ್ಬ ವಿದ್ಯಾವಂತನಾಗಿ ತನ್ನ ಗುರಿಯನ್ನು ಮುಟ್ಟಿದರೆ ಕೇವಲ ಆತನೊಬ್ಬನ ಭವಿಷ್ಯವಲ್ಲ, ಆತನ ಸಂಪೂರ್ಣ ಕುಟುಂಬದ ಸ್ಥಿತಿಗತಿಯೇ ಬದಲಾಗುತ್ತದೆ ಎಂದರು. ಮಾರ್ಕ್ಸ್ನ ವಿಚಾರ ಬಂದಾಗ ಫೈನಲ್ ಎಕ್ಸಾಮ್ ಅಲ್ಲಿ ಮುಂಚೆ ಎಲ್ಲ 100 ಮಾರ್ಕ್ಸ್ಗೆ ಪರೀಕ್ಷೆಗಳನ್ನು ಬರೀತಾ ಇದ್ರು. ಈಗ ಕೆಲವು ವರ್ಷಗಳಿಂದ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆಯಾಗಿ, ಅದರಲ್ಲೂ ವಿಶೇಷವಾಗಿ PU ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆಯಾಗಿ ಫೈನಲ್ ಎಕ್ಸಾಮ್ನ 80 ಮಾರ್ಕ್ಸ್ಗೆ ಬರೀತಾರೆ, ಪ್ರಾಕ್ಟಿಕಲ್ಸ್ ಅಲ್ಲದೆ ಇರುವಂತ ಸಬ್ಜೆಕ್ಟ್ಗಳಲ್ಲಿ. 2 ಟೆಸ್ಟ್ಗಳಾಗುತ್ತೆ ಪ್ರತಿ ವರ್ಷ, 2 ಟೆಸ್ಟ್ ಆಗುತ್ತೆ 40 ಮಾರ್ಕ್ಸ್ಗೆ, ಮತ್ತೆ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಆಗುತ್ತೆ 80 ಮಾರ್ಕ್ಸ್ಗೆ. ಈ 3 ಟೆಸ್ಟ್ಗಳಲ್ಲಿ ಅವ್ರೇನ್ ಸ್ಕೋರ್ ಮಾಡಿರ್ತಾರೆ ಅದನ್ನ 10 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಿ ಅದನ್ನ ಆಂತರಿಕ ಮೌಲ್ಯಮಾಪನಕ್ಕೆ ಸೇರಿಸ್ತಾರೆ. ಇನ್ನು 10 ಮಾರ್ಕ್ಸ್ನ ಅವ್ರಿಗೆ ಅಸೈನ್ಮೆಂಟ್ ಬರೀಲಿಕ್ಕೆ ಕೊಡ್ತಾರೆ. ಅದರಿಂದ 20 ಮಾರ್ಕ್ಸ್ ಹೀಗೆ ಅವರು ಗಳಿಸಬಹುದು. ಆದ್ದರಿಂದ ವಿದ್ಯಾರ್ಥಿಗಳು ಏನು ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಕೊನೆಗೆ ಓದ್ತೀನಿ ಅಂತ ಹೇಳ್ತಾರೆ. ಡಿಸೆಂಬರ್ ಆದ ನಂತರ ಓದ್ತೀನಿ, ಜನವರಿಲಿ ಓದ್ತೀನಿ, ಅಥವಾ ಫೈನಲ್ ಎಕ್ಸಾಮ್ ಅಲ್ಲಿ ನಾನು ಒಳ್ಳೆ ಸ್ಕೋರ್ ಮಾಡ್ತೀನಿ ಅಂತೇಳಿ. ಎಷ್ಟೇ ಫೈನಲ್ ಎಕ್ಸಾಮ್ಗೆ ಓದಿದ್ರು ಸಹ 80 ಮಾರ್ಕ್ಸ್ಗೆ ಮಾತ್ರ ಅವ್ರು ಎಕ್ಸಾಮ್ ಬರೆಯೋದು ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಅವರು 90 ಅಥವಾ 90ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಬೇಕು ಅಥವಾ 100ರಷ್ಟು ಮಾರ್ಕ್ಸ್ನ ಗಳಿಸಬೇಕು ಅಂತ ಹೇಳಿದ್ರೆ ಪ್ರಾರಂಭದಿಂದಲೇ ಓದಬೇಕಾಗುತ್ತೆ. ಯಾಕೆಂದ್ರೆ ಪ್ರತಿ ಟೆಸ್ಟ್ ನ ಮಾರ್ಕ್ಸ್ ಸಹ ಫೈನಲ್ ಎಕ್ಸಾಮ್ಗೆ ಅದು ಕೌಂಟ್ ಆಗುತ್ತೆ. ಸಂತ ಅನ್ನಮ್ಮ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ಧರ್ಮಗುರು ಜೇಮ್ಸ್ ಡೊಮಿನಿಕ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಸಂದರ್ಭ ಕೇವಲ ಪುಸ್ತಕದಲ್ಲಿನ ವಿಚಾರವಲ್ಲದೆ ಜೀವನದ ಮೌಲ್ಯಭರಿತವಾದ ಪಾಠವನ್ನು ಕಲಿತು ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಕೆಲವು ಈ 1 ವರ್ಷ, ಈ 10 ತಿಂಗಳು ಸೆಕೆಂಡ್ PUC ವಿಶೇಷವಾಗಿ 10 ತಿಂಗಳಲ್ಲಿ ಯಾವುದು ಅವ್ರಿಗೆ ಗುರಿ ಇರಬೇಕು, ಆ ಗುರಿ ತಲುಪುವ ತನಕ ನಮ್ಮ ನಡೆ ಇರಬೇಕು. ಹಾಗಾದರೆ ಪ್ರತಿಯೊಬ್ಬ ಪೋಷಕರು ನಿಮ್ಮ ಒಂದು ಸಹಕಾರ, ಅದರ ಸಹಕಾರ ನೀವು ಪಾಠ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮಗು ಶಾಲೆಗೆ ಬರ್ತಾ ಇದೆಯಾ, ಪ್ರತಿದಿನ ಅಟೆಂಡೆನ್ಸ್ ಬರ್ತಾ ಇದೆಯಾ, ಆ ಟೆಸ್ಟ್ ಅಟೆಂಡ್ ಮಾಡಿದ್ಯಾ, ಕಡಿಮೆ ಮಾರ್ಕ್ ಬಂದರೂ ಪರವಾಗಿಲ್ಲ, ಅದರ ಬಗ್ಗೆ ಚಿಂತೆನೇ ಇಲ್ಲ, ಫೇಲ್ ಆದರೂ ಪರವಾಗಿಲ್ಲ, ಆದರೆ ಟೆಸ್ಟ್ ಅಟೆಂಡ್ ಆಗಿರ್ಬೇಕು, ಸ್ಪೆಷಲ್ ಕ್ಲಾಸ್ ಅಟೆಂಡ್ ಆಗಿರ್ಬೇಕು. ಇದೆಲ್ಲ ಮಾಡಿದ್ರೆ ಮಾತ್ರ ಅವ್ರ ಮೇಲೆ ತರಲಿ. ನೀವೆಲ್ಲ ನಿಮ್ಮ ಒಂದು ಸಹಕಾರ, ಮತ್ತು ನೀವು ಸಹಕಾರ ಎನ್ನುವುದು ಇಷ್ಟೇ ನಮ್ಗೆ ಕೇಳ್ಕೊಳ್ಬೋದು. ಪ್ರತಿದಿನ ಕಾಲೇಜಿಗೆ ಬರಬೇಕು. ಆ ಕಾಲೇಜ್ ಅಟೆಂಡೆನ್ಸ್ ಏನು ಮಾಡುತ್ತೆ ಅವ್ರ ಮೇಲೆ ತರಲಿಕ್ಕೆ ಅದು ಒಂದೇ ಅಸ್ತ್ರ. ಒಂದಿನ ಪ್ರತಿದಿನ ನೋಡಿದಾಗ ನಮಗೆ ಬೇಜಾರಾಗ್ಬಿಡುತ್ತೆ. 10 ಜನ 20 ಜನ 40 ಜನ ಆಬ್ಸೆಂಟ್ ಹಾಕೊಂಡು ಕೂತ್ರೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಕಾಲೇಜಿನ ಉಪನ್ಯಾಸಕ ಡಾ ಹೇಮಂತ್ ಅವರು ಮಾತನಾಡಿ, ಪೋಷಕರು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗೆ ಭದ್ರವಾದ ಭವಿಷ್ಯವನ್ನು ಕಟ್ಟಿಕೊಡುವಲ್ಲಿ ನಿರತರಾಗಿರುತ್ತಾರೆ. ಪೋಷಕರು ಶಿಕ್ಷಕರು ಈ ಇಬ್ಬರ ಗುರಿಯೂ ಒಂದೇ ಆಗಿರುತ್ತದೆ. ಆದ್ದರಿಂದ ಪೋಷಕರು ಹಾಗೂ ಶಿಕ್ಷಕರು ಒಂದೇ ತಂಡದಂತೆ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಿದರೆ ಮಕ್ಕಳ ಭವಿಷ್ಯ ಹಸನಾಗುವುದು ನಿಶ್ಚಿತ ಎಂದರು. ಶಾಲೆಯಲ್ಲಿ ನಮ್ಮ ಈ ಕಾಲೇಜಿನಲ್ಲಿ ನಿಮ್ಮ ಮಕ್ಕಳನ್ನ ಸೇರಿಸಿದ್ದೀರಾ, ಮಕ್ಕಳು ಓದುತ್ತಾರೆ ಅಂತಕ್ಕಂಥ ನಂಬಿಕೆ, ಭರವಸೆ ನಿಮ್ಮಲ್ಲಿ. ಆ ಒಂದು ನಂಬಿಕೆ ಭರವಸೆಯನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಇರೋದು ಬೇಡ. ಅದಕ್ಕಿಂತ ಬದಲಾಗಿ ನಮ್ಮ ಮಕ್ಕಳ ಶಾಲೆಗೆ, ಈ ಕಾಲೇಜಿನ ಕಡೆ ಕೂಡ ನಿಮ್ಮ ಗಮನವನ್ನು ಹರಿಸಬೇಕು. ಮಕ್ಕಳು ಕಾಲೇಜಿಗೆ ಹೋಗ್ತಾ ಇದ್ದಾರೆಯೇ, ಸರಿಯಾಗಿ ಪಾಠ ಪ್ರವಚನಗಳನ್ನು ಆಲಿಸ್ತಾ ಇದ್ದಾರೆಯೇ, ಒಳ್ಳೆಯ ನಡತೆಯನ್ನು ಕಲಿತಾ ಇದ್ದಾರೆಯೇ, ಇವೆಲ್ಲವೂ ಕೂಡ ಬಹಳ ಮುಖ್ಯ. ತಂದೆ ತಾಯಿಗಳು ನನ್ನ ಮಗ ಶಾಲೆಗೆ ಹೋಗ್ತಾನೆ ಅಥವಾ ನನ್ನ ಮಗಳು ಶಾಲೆಗೆ ಹೋಗ್ತಾರೆ ಅಂತೇಳಿ ಸುಮ್ಮನೆ ಮನೆಯಲ್ಲಿದ್ದರೆ ಮಕ್ಕಳು ಬರ್ತಾರೋ ಇಲ್ವೋ ಅನ್ನತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರುವುದಿಲ್ಲ. ಮುಂದೆ ಅವರ ಜೀವನವನ್ನು
ನೀವೇ ಪರಿತಪಿಸಬೇಕಾಗತ್ತೆ. ಹಾಗಾಗಿ ನೀಟ್ನಲ್ಲಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಒಂದು ಕಾಲೇಜು ಅಥವಾ ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಶಿಕ್ಷಕರ ಅಥವಾ ನಾವು ಪ್ರಾಂಶುಪಾಲರು ಮತ್ತು ಶಿಕ್ಷಕರ ಇವ್ರ ಜವಾಬ್ದಾರಿಕೆ ಮಾತ್ರ ಆಗಿರದೆ ನಿಮ್ಮೆಲ್ಲರ ಜವಾಬ್ದಾರಿಕೆ ಕೂಡ ಆಗಿರ್ತದೆ. ಕಾಲೇಜಿನ ಪ್ರಾಂಶುಪಾಲ ಧರ್ಮಗುರು ಮದಲೈ ಮುತ್ತು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪದವಿ ಪೂರ್ವ ಹಂತವು ವಿದ್ಯಾರ್ಥಿಗಳ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲುದು. ಪೋಷಕರು ನೀಡುವ ಸಹಕಾರ ಬಹು ಅಮೂಲ್ಯವಾಗಿರುತ್ತದೆ ಎಂದರು. ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ 588 ಅಂಕ ಗಳಿಸಿ ಜಿಲ್ಲೆಗೆ ತೃತೀಯ ಸ್ಥಾನ ಪಡೆದ ನಿಶಿಕಾ ದೇಚಮ್ಮ ಹಾಗೂ ವಿಜ್ಞಾನ ವಿಭಾಗದಲ್ಲಿ 586 ಅಂಕ ಪಡೆದ ಜೆಸಿಕಾ ಅವರನ್ನು ಅವರ ಪೋಷಕರೊಂದಿಗೆ ಸನ್ಮಾನಿಸಲಾಯಿತು. ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದ ಕಾಲೇಜಿನ 99 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಮಾರಂಭದಲ್ಲಿ ವಿತರಿಸಿ ಗೌರವಿಸಲಾಯಿತು. ಉಪನ್ಯಾಸಕರಾದ ತೀರ್ಥ, ಕವಿತಾ, ಕ್ರಿಸ್ಟಿನಾ, ಬಿಎಂ ಕೃಷ್ಣರಾಜ್, ವಿವೇಕ್, ಅಶ್ವಿನಿ, ರಮ್ಯಾ, ಮೋನಿಕಾ ಸೇರಿದಂತೆ ಎಲ್ಲಾ ಉಪನ್ಯಾಸಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. अरे क्या कर रहा है? जी मेरे को बहुत टेम्पटिंग है यार. What is it? Marks. This is all because of the dedication of the students, and we make them ready and we make them score more than 60%. There's only one student who have scored second class. TV1 ನ್ಯೂಸ್, ವಿರಾಜಪೇಟೆ.